ಈ ದೇವಿಯ ದೇವಸ್ಥಾನ ಅಂದರೆ ತಿರುವಾರುಕಾಟು ಭಗವತಿ ಅಂತ ಹೇಳ್ತಾರೆ. ಭದ್ರಕಾಳಿ ದೇವಸ್ಥಾನ ಇದಿರುವುದು ಕೇರಳದಲ್ಲಿ. ಓಕೆ, ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಇಲ್ಲಿ ದೇವಿ ಬೆಳಗ್ಗೆ ಸರಸ್ವತಿಯಾಗಿ, ಮಧ್ಯಾಹ್ನ ಲಕ್ಷ್ಮಿಯಾಗಿ, ಸಂಜೆ ಕಾಳಿಯಾಗಿ ರೂಪ ತಾಳ್ತಾಳೆ. ಅವ್ರನ್ನ ಆ ರೀತಿ ಸಂಕಲ್ಪದಲ್ಲಿ ಪೂಜೆ ಮಾಡಲಾಗುತ್ತದೆ. ಆ ಶಕ್ತಿಯನ್ನು ಆ ದೇವಿ ಹೊಂದಿದ್ದಾಳೆ. ಹಾಗಾದರೆ ಈ ದೇವಸ್ಥಾನದ ವಿಶೇಷ ಏನು ಎಲ್ಲ ನಾವು ತಿಳ್ಕೊಳ್ಳೋಣ ಬನ್ನಿ. ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದೇವಿಯ ದೇವಸ್ಥಾನ ಮಾಡಾಯಿಕಾವು ಎನ್ನುವ ಸ್ಥಳದಲ್ಲಿದೆ. ಇದು ಕಣ್ಣೂರಿನಿಂದ ಸುಮಾರು 22 ಕಿಲೋಮೀಟ್ರ್ ದೂರದಲ್ಲಿದೆ. ಅಲ್ಲಿಂದ ನೀವು ಬಸ್ ಇದೆ, ವ್ಯವಸ್ಥೆ ಇದೆ. ಅಲ್ಲಿಂದ ನೀವು ಮಾಡಾಯಿಕಾವುಗೆ ಆಟೋದಲ್ಲಿ ಹೋಗ್ಬೋದು. ಪಯ್ಯಂಗಾಡಿ ಸ್ಟೇಷನು ಅಲ್ಲಿಂದ 2.5 ಕಿಲೋಮೀಟ್ರ್ ಆಗುತ್ತೆ. ಮೊದಲು ಈ ದೇವಸ್ಥಾನ ನೀವು ವಿಸಿಟ್ ಮಾಡೋದಕ್ಕಿಂತ ಮುಂಚೆ ಇದೇ ಪಯ್ಯಂಗಾಡಿ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನ ಇದೆ. ಈ ಶಿವನ ದೇವಸ್ಥಾನವು ಮತ್ತು ಈ ದೇವಿಯ ದೇವಸ್ಥಾನವು ಒಂದೇ ಸರಿ ಎಲ್ಲರೂ ವಿಸಿಟ್ ಮಾಡ್ತಾರೆ. ಮೊದಲು ಈ ದೇವಿಯ ದರ್ಶನ ಮಾಡಿದ್ಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗಬಾರ್ದು. ಯಾಕೆಂದರೆ ಈ ದೇವಿಯ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೋಳಿಯ ಮಾಂಸವನ್ನು ಪ್ರಸಾದದಲ್ಲಿ ಕೊಡ್ತಾರೆ. ಯಾರು ನಾನ್ ವೆಜ್ ತಿಂತಾರೆ ಅಂಥವರಿಗೆ ಕೋಳಿಯ ಮಾಂಸವನ್ನು ಪ್ರಸಾದವಾಗಿ ಸಿಗುತ್ತೆ. ವೆಜ್ ಇರುವವರಿಗೆ, ಸಸ್ಯಾಹಾರಿಗಳಿಗೆ ಹೆಸರು ಕಾಳು ಇರುವಂಥ ಪ್ರಸಾದವೂ ಸಿಗುತ್ತದೆ. ಮತ್ತು ಈ ದೇವಸ್ಥಾನ ಮುಖ್ಯವಾಗಿ ಇರುವುದು ಈ ಮಾಟ ಮಂತ್ರಗಳನ್ನು ಹೋಗಲಾಡಿಸೋದಕ್ಕೆ ಮತ್ತು ಶತ್ರುನಾಶ, ಅದಕ್ಕೋಸ್ಕರ ನೀವು ಅದೊಂದು ಗೌಪ್ಯವಾಗಿ ಇಟ್ಕೊಂಡು ಆ ಪೂಜೆಯನ್ನು ಮಾಡಿ ಕೊಡ್ತಾರೆ. ದೇವಸ್ಥಾನವನ್ನು ಮೊದಲು ನೀವು ಇರುವ ಸ್ಥಳಕ್ಕೆ ಹೋದಾಗ ಅಲ್ಲೊಂದು ದೊಡ್ಡ ಅಶ್ವತ್ಥ ಮರ ಇದೆ. ಆ ಅಶ್ವತ್ಥ ಮರದಲ್ಲಿ ಬಹಳ ವಿಶೇಷವಾದ ಮರ. ಯಾಕೆಂದರೆ ಮೊದಲು ದೇವಿಯ ಅಮ್ಮನವರು ಬಂದಿರುವಂಥ ಮೂಲ ಸ್ಥಾನ ಅದೇ ಅಂತ ಹೇಳ್ತಾರೆ. ಅಲ್ಲಿಂದ ದೇವಿ ಬಂದರು ಅಂತೇಳಿ. ಹಾಗಾಗಿ ಎಲ್ಲರೂ ಬಂದು ಅಲ್ಲಿಂದ ಆ ದೇವಿ ಮೂಲಸ್ಥಾನ ಅಂತೇಳಿ ಅಲ್ಲಿ ಎಲ್ಲರೂ ಬಹಳ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಮತ್ತು ಈ ದೇವಿ ಮಾಡಾಯಿಕಾವು ಭಗವತಿ ಹೇಗೆ ಇಲ್ಲಿ ಬಂದರು ಅನ್ನೋದು ಒಂದು ಸಣ್ಣ ಕಥೆ ಇದೆ. ತಳಿಪರಂಬಿನ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಈ ದೇವಿ ನೆಲೆಸಿರ್ತಾಳೆ. ಮೊದಲು ಆ ಕಾಳಿ ದಾರಕಾಸುರನ್ನು ಸಾಯಿಸಿದ ಮೇಲೆ ತುಂಬ ಉಗ್ರ ರೂಪದಿಂದ ಅಲ್ಲಿ ಸೇರಿಕೊಂಡಿರ್ತಾಳೆ. ದಿನೇ ದಿನೇ ಆ ತಾಯಿಯ ಶಕ್ತಿಯು ಹೆಚ್ಚಾಗ್ತಾ ಬರ್ತಾ ಇರುತ್ತೆ. ಆ ತಾಯಿಯ ಶಕ್ತಿ ಜಾಸ್ತಿಯಾಗಿ ನಾನು ಇನ್ನೊಂದು ಸ್ಥಳದಲ್ಲಿ ಇರಬೇಕು ಅಂತ ಅಂದ್ಕೊಂಡಾಗ ಆ ಉಗ್ರ ರೂಪವನ್ನು ಜನಗಳು, ಭಕ್ತಾದಿಗಳು ಎದುರ್ತಾ ಇರ್ತಾರೆ ಆ ದೇವಿ ಹತ್ರ ಹೋಗೋಕ್ಕೆ. ಆಗ ಶಿವನು ಪರಶುರಾಮನನ್ನು ಕಳಿಸ್ತಾರೆ. ಪರಶುರಾಮನು ಬಂದು ಆ ತಾಯಿಯನ್ನು ಶಂಖದಲ್ಲಿ ಆವಾಹನೆ ಮಾಡಿ ಆ ಶಂಖವನ್ನು ಎಸೆಯುತ್ತಾರೆ. ಆ ಶಂಖ ಬಂದುಬಿಟ್ಟು ಈ ಪ್ಲೇಸಲ್ಲಿ ಬಂದು ಬೀಳುತ್ತೆ. ಇಲ್ಲಿ ಮಾಡಾಯಿಕಾವು ಬೆಟ್ಟದ ಹತ್ರ. ಅದು ಬಂದು ಬೆಟ್ಟ ಆಗಿರುತ್ತೆ, ಕಲ್ಲು ಬಂಡೆ ಇರೋ ಬೆಟ್ಟ. ಅಲ್ಲಿ ಸುತ್ತ ಒಂದು ಕಾಡಿದೆ. ಕಾಡಿನಲ್ಲಿ ದೇವಿ ಬಂದು ನೆಲೆಸ್ತಾಳೆ. ಅಲ್ಲಿಂದ ಆ ದೇವಸ್ಥಾನ ದೇವಿ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ದೇವಸ್ಥಾನವನ್ನು ಕಟ್ಟಲಾಗಿರುತ್ತದೆ. ಹಾಗಾಗಿ ಈ ದೇವಿಯು ಸಾತ್ವಿಕ ರೂಪದಲ್ಲೂ ಇಲ್ಲಿರ್ತಾಳೆ ಮತ್ತು ಉಗ್ರ ರೂಪದಲ್ಲೂ ಇರ್ತಾಳೆ ಇಲ್ಲಿ. ಹೀಗೆ ಈ ದೇವಿಯು ತುಂಬ ಶಕ್ತಿಯುತವಾಗಿ ಇಲ್ಲಿ ನೆಲೆಸಿರ್ತಾಳೆ. ಇಲ್ಲಿ ಕಾಳಿ, ಆ ಕಾಳಿನ ಭದ್ರ ಮಾಡ್ತಾರೆ. ಇಲ್ಲಿ ಬಂದು ಭದ್ರಕಾಳಿ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಈ ದೇವಿ ಬೆಳಗಿನ ಸಮಯದಲ್ಲಿ ಸರಸ್ವತಿಯಾಗಿ, ಮಧ್ಯಾಹ್ನ ಲಕ್ಷ್ಮಿಯಾಗಿ, ಸಂಜೆ ಹೊತ್ತು ಭದ್ರಕಾಳಿಯಾಗಿ ಇಲ್ಲಿ ಪೂಜಿಸಲ್ಪಡ್ತಾರೆ. ಸಂಜೆ 8 ಗಂಟೆ ನಂತರ ಈ ದೇವಿಯ ಸಂಚಾರ ಈ ದೇವಸ್ಥಾನದಲ್ಲಿದೆ ಅಂದ್ಬಿಟ್ಟು 8 ಗಂಟೆ ನಂತರ ಯಾವುದೇ ಪೂಜೆಯನ್ನು ಮಾಡುವುದಿಲ್ಲ. ಅಲ್ಲಿ ಬೀಗ ಹಾಕ್ಬಿಟ್ಟು ನೆಕ್ಸ್ಟ್ ಬೆಳಗ್ಗೆ ಅವರು ಆ ನೈವೇದ್ಯವನ್ನು ತೆಗೆಯುವುದು, ಅದೆಲ್ಲ ಮಾಡುವುದು. ಇಷ್ಟು ಸಹ ನಂಬಿಕೆ ಇದೆ. ನೀವು ಕರ್ನಾಟಕದಿಂದ ಬಹಳಷ್ಟು ಕನ್ನಡ ಜನರು ಈ ದೇವಸ್ಥಾನವನ್ನು ಹೋಗಿ ವೀಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಫಿಲ್ಮ್ ಆ್ಯಕ್ಟರ್ಗಳೆಲ್ಲ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ದೇವಿಯು ಕಾಶಿಯಲ್ಲೂ ಸಹ, ಈ ಮಾಡಾಯಿಕಾವು ಭಗವತಿ ಅಲ್ಲೂ ಸಹ ಇದೆ ಅಂತ ಈ ಕೇರಳದ ಜನರು ನಂಬುತ್ತಾರೆ. ಯಾಕಂದರೆ ಈ ದೇವಿಯು, ಇಲ್ಲಿ ಕಾಳಿ ಶಿವನನ್ನು ಮಗಳ ರೂಪದಲ್ಲಿ ನೆಲೆಸಿರ್ತಾರೆ. ಅವರು ಶಿವನ ಕ್ಷೇತ್ರ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಭೇಟಿಯಾಗಿ ಬರೋಕ್ಕೋಸ್ಕರ ದೇವಿಯಾಗೆ ಸಂಚಾರ ಹೋದಾಗ, ಕಾಶಿಯಲ್ಲಿ ಹೋದಾಗ ಶಿವನನ್ನು ದರ್ಶನ ಮಾಡೋ ಅವಕಾಶ ಸಿಗುವುದಿಲ್ಲ. ಆವಾಗ ದೇವಿ ಅಲ್ಲೇ ಕಾಶಿಯಲ್ಲಿ ಅಲ್ಲಿ ಎಂಟ್ರೆನ್ಸಲ್ಲೇ ಅಲ್ಲಿ ದೇವಿ ಇರ್ತಾಳೆ. ಹಾಗಾಗಿ ಮೊದಲು ಈ ದೇವಿಯನ್ನು ದರ್ಶನ ಮಾಡಿಕೊಂಡೇ
ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಾರೆ. ಯಾಕೆಂದರೆ ಆ ದೇವಿಯ ಹೆಸರೇ ಕಬಡ್ಡಿ ಮಾತಾ ಅಂತ ಹೇಳ್ತಾರೆ. ಕಬಡ್ಡಿ ಮಾತಾ ಅಂದರೆ ಅಲ್ಲಿ ಎಲ್ಲ ಕವಡೆ ಇಟ್ಬಿಟ್ಟು ಆ ದೇವಿಗೆ ಕವಡೆಯನ್ನು ಎಸಿತಾರೆ ಪ್ರಸಾದ. ಅಲ್ಲಿ ಎಸೆದುಬಿಟ್ಟು ಆಮೇಲೆ ಅಲ್ಲಿಂದ ಪ್ರಸಾದವಾಗಿ ಒಂದು ಕವಡಿ ಸಿಗುತ್ತೆ. ಆ ಕವಡಿನ ತಗೊಂಡು ಬಂದರೆ ಅವರಿಗೆ ವರ್ಷ ಪೂರ್ತಿ ತುಂಬ ಐಶ್ವರ್ಯ ಮತ್ತು ಅಲ್ಲಿ ಎಲ್ಲ ಸಿಗುತ್ತೆ ಅಂತ ನಂಬಿಕೆ. ಅಲ್ಲಿ ಲಕ್ಷ್ಮೀ ರೂಪದಲ್ಲಿ ಆ ದೇವಿ ನೆನೆಸಿದ್ದಾಳೆ. ಹಾಗಾಗಿ ಮಡಾಯಿಕಾವು ಟೆಂಪಲ್ ತುಂಬ ವಿಶೇಷವಾಗಿದ್ದು, ಜನಗಳು ಕೇರಳದ ಎಲ್ಲ ಜನಗಳು ಕಾಶಿಗೆ ಹೋದರೆ ಕಬಡ್ಡಿ ಮಾತೆ ದೇವಿಯನ್ನು ದರ್ಶನ ಮಾಡಿಕೊಂಡು ಅವರು ಆ ಕೃಪೆಗೆ ಪಾತ್ರರಾಗ್ತಾರೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟಿನಲ್ಲಿ ತಿಳಿಸಿ. ಮತ್ತು ನೀವು ಆ ದೇವಸ್ಥಾನವನ್ನು ಭೇಟಿ ಮಾಡಿದರೆ ನಿಮ್ಮ ಅನುಭವಗಳನ್ನು ತಿಳಿಸಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.